ಮೈಸೂರು ಮಹಾರಾಜರು ಅವತ್ತಿನ ಕಾಲದಲ್ಲಿ ತಂದು ಸಾಕಿರೋಂಥದ್ದು ತಳಿ. ಅದನ್ನ ಈಗ ಇವತ್ತು ಪ್ರೆಸೆಂಟ್ ಮಳವಳ್ಳಿ ತಾಲೂಕಲ್ಲಿ ಮಾತ್ರ ಫೇಮಸ್, ಮಳವಳ್ಳಿ ತಾಲೂಕಲ್ಲಿ ಫೇಮಸ್. ಅಣ್ಣ ತುಂಬಾ ಜನ ಈಗ ಹೈಟೆಕ್ ಶೆಡ್ಗಳು ಮಾಡ್ಕೊಂಡು ಅತಿ ಹೆಚ್ಚು ಬಂಡವಾಳ ಹಾಕೊಂಡು ಈ ಆಡು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಬರ್ತಿದಾರಣ್ಣ. ನೀವು ಒಂದು ಚಿಕ್ಕದಾಗಿ ಮಾಡ್ಕೊಂಡು ಒಂದು ನಿರಂತರವಾಗಿ ಸಾಗಾಣಿಕೆ ಮಾಡ್ತೀರಾ, ಹೇಗ್ ಅನಿಸ್ತಿದೆಯಣ್ಣ? ನಾವು ಬಂದು ಸ್ಟಾರ್ಟಿಂಗ್ ಏನ್ ಮಾಡ್ತಿದ್ವಿ ಅಂದ್ರೆ, ಮೊದಲು ಸ್ಟಾರ್ಟ್ ಮಾಡಿದ್ ನಾವು ಒಂದ್ ಮೇಕೆಯಿಂದ. ನಮ್ಮ ತಂದೆಯವ್ರ ಕಾಲದಿಂದ ಒಂದ್ ಮೇಕೆ ತಂದು ಅದರಲ್ಲೇ ಮರಿ ಹಾಕ್ಸ್ಕೊಂಡು ಅದರಲ್ಲೇ ಎಕ್ಸ್ಪೀರಿಯನ್ಸ್, ಈಗ ಟೈಮ್ ಟು ಟೈಮ್ ವ್ಯಾಕ್ಸಿನ್ ಏನು, ಅದ್ರ ಕಾಯಿಲೆಗಳೇನು, ಅದ್ರ ಬಗ್ಗೆ ಎಲ್ಲ ಅನುಭವ ಆತಾ ಏನ್ ಮಾಡಿದ್ವಿ ಅದನ್ನ ಎಕ್ಸ್ಟೆಂಡ್ ಮಾಡಿದ್ವಿ ಎಲ್ಲ ಅನುಭವ ಆದ್ಮೇಲೆ. ಈ ಮೊದ್ಲು ಏನ್ ಮಾಡಿದ್ವಿ, ನೆಲದಲ್ಲಿ ಕೂಡಾಕ್ತಿದ್ವಿ. ಅದಕ್ಕೆ ಮಾಡಿದ್ವಿ ಈಗ ಬದಲಾವಣೆ ಆಗ್ಬೇಕಲ್ಲ, ಈಗೆಲ್ಲ ದೊಡ್ಡ ಶೆಡ್ ಅಂತ ನಾವು ದೊಡ್ಡದಾಗಿ ಮಾಡ್ಸೋಕಲ್ಲ, ಚಿಕ್ಕದನ್ನೇ ಚೊಕ್ಕವಾಗಿ ಮಾಡ್ಕೊಂಡಿದೀವಿ ನಾವು. ಕಡಿಮೆ ಬಂಡವಾಳ, ನಾನೇನು ಹೈಟೆಕ್ ಮಾಡಕ್ ಹೋಗಿಲ್ಲ. ನನ್ನ ಏನಿದೆ ಹೈಟ್ ಇದಿಲ್ಲ ನಾನೇ ಮಾಡಿಸ್ಕೊಂಡಿದೀನಿ. ಚಿಕ್ಕದಾಗಿ ಒಂದು 30x12 ಮಾಡಿಸ್ಕೊಂಡಿದ್ವಿ. ಇಷ್ಟರಲ್ಲೇ 60 ಇದೆ. 60 ಇಷ್ಟರಲ್ಲೇ 60 ಮೇಕೆಗಳು ಮತ್ತು ಕುರಿಗಳು ಒಟ್ಟಿ ಸೇರಿ 60 ಇದೆ. ಹಾಗಾಗಿ ಸೆಡ್ ಹಿಂಗ್ 30 ಅಡಿ ಉದ್ದ ಇದೆ, 12 ಅಡಿ ಅಗಲ ಇದೆ. 60 ಸಾಕಿದೀನಿ. ಚಿಕ್ಕದಾಗಿ ನಾನು ಜಾಸ್ತಿ ಜಾಗ ತಗೊಳ್ಳಿಲ್ಲ, ಹಾಗಾಗಿ ಚಿಕ್ಕದಾಗಿರ್ಲಿ ಅನ್ಬಿಟ್ಟು ಇಷ್ಟರಾಗೆ ಮಾಡ್ಸಿದೀನಿ. ಮತ್ತೆ ಕಡಿಮೆ ಬಂಡವಾಳ ಇನ್ವೆಸ್ಟ್ ಮಾಡಿದೀನಿ. ನಾನು ಹೈಟೆಕ್ ಆಗಿ ಯಾವ್ದು ಯೂಸ್ ಮಾಡಿಲ್ಲ, ಸಾಧ್ಯವಾದಷ್ಟು ಕಡಿಮೆ, ಎಷ್ಟು ಕಡಿಮೆ ಆಗುತ್ತೆ ಅಷ್ಟರಲ್ಲೇ ಮಾಡ್ತೀನಿ. ಹಾಗಾಗಿ ಮ್ಯಾಟು ಇದೆಲ್ಲ, ಮ್ಯಾಟ್ ಎಲ್ಲ ನಾನೇ ಬೆಂಗಳೂರಿಗೆ ಹೋಗಿ ತಗೊಬಂದೆ. ಮ್ಯಾಟು, ಬೌಲು, ಫೀಡಿಂಗ್ ಬೌಲ್ ಇದೆ. ಈ ಫೀಡಿಂಗ್ ಬೌಲ್ ಎಲ್ಲ ಕ್ಲೀನ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಅನ್ಬಿಟ್ಟು ಏನ್ ಮಾಡಿದೆ, ನಾನು ಇದ್ ಮಾಡಿದೆ. ಈ ಮ್ಯಾಟ್ ಯಾಕೆ ಹಾಕ್ಸ್ತೆ ಅಂದ್ರೆ, ಈಗ ನಾನು ಮರದ ಪಟ್ಟಿ ಹಾಕ್ಸ್ಬೋದಿತ್ತು, ರೀಪ್ಗಳು. ಅದೇನಾಗುತ್ತೆ, ಕೆಲವೊಂದು ವೀಕ್ ಆಗುತ್ತೆ, ಮೆಜೆಲ್ಲ ಬಿದ್ದು ವೀಕ್ ಆದಾಗ ಕಾಲು ಸಿಗಾಕಿ ಮುರಿದೋಗ್ತವೆ. ಮತ್ತೆ ಕ್ಲೀನಿಂಗ್ ಸಮಸ್ಯೆ. ಇದಾದ್ರೆ ಏನಿಲ್ಲ ನೋಡಿ, ಹಿಂಗೆ ಕ್ಲೀನ್ ಮಾಡ್ಬೋದು, ನ್ಯಾಚುರಲ್ ಹಂಗೆ ಕ್ಲೀನ್ ಆಗುತ್ತೆ. ಇದು ತೀರಾ ಬೇಕು ಅಂದ್ರೆ ತೊಳಿಬಹುದು ತೆಗೆದು. ಹಾಗಾಗಿ ಮ್ಯಾಟ್ ಇರ್ಲಿ ಅನ್ಬಿಟ್ಟು ಈ ಪದ್ಧತಿ ಮಾಡ್ಸಿದ್ವಿ ನಾನು. ಅಣ್ಣ ಈಗ ತುಂಬಾ ಜನ ಯುವತಿಯರು ಕಾರ್ಖಾನೆಗತ್ತ ಬೆಂಗಳೂರು ಹತ್ತ ಮುಖ ಮಾಡಿ ಹೋಗ್ತಿದಾರೆ ಹಳ್ಳಿಗಳನ್ನ ಬಿಟ್ಟು, ಅಂತವ್ರೆಲ್ಲ ಏನೆಲ್ಲ ಹಳ್ಳಿಯಲ್ಲೇ ಉಳ್ಕೊಂಬೋದಣ್ಣ? ನಾನು ಹೇಳಕ್ಕೆ ಏನ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಬೆಂಗಳೂರಿಗೆ ಹೋಗ್ತೀರಾ, ಅಲ್ಲಿ 30,000 ಸಂಬಳ ಕೊಡ್ತಾರೆ ಅನ್ಕೊಳ್ಳಿ. ಅಲ್ಲಿ 30,000ಕ್ಕೆ ನೀವು ಎಷ್ಟು ಅವರ್ಗೆ ಕೆಲಸ ಮಾಡ್ಬೇಕು, 12 ಅವರ್ಸ್ ಶಿಫ್ಟ್, ಹಗಲು ರಾತ್ರಿ ದುಡಿಬೇಕು. ಅದ್ರ ಬದಲು ನಿಮ್ದೆ ಸ್ವಲ್ಪ ಜಮೀನ್ ಇದ್ರೆ ಸ್ವಂತ ಮೇವು ಬೆಳ್ಕೊಂಡ್ರೆ ಇದರಲ್ಲಿ ಖರ್ಚು ಏನು ಇರಲ್ಲ. ಸ್ವಂತ ಮೇವು ಬೆಳೆದ್ರೆ ಇದ್ರಲ್ಲಿ ಏನಿಲ್ಲ, ನಮಗೆ ಗೊಬ್ಬರ ಸಿಗುತ್ತೆ, ಅದನ್ನ ಮಾರ್ಕೋಬಹುದು. ಇಲ್ಲ ಜಮೀನಿಗೆ ಬೇಕಾಗುತ್ತೆ ಸಿಗುತ್ತೆ. ನೀವು ಮಿನಿಮಮ್ ಮಾಡಿದ್ರೆ ಬೆಸ್ಟ್ ವರ್ಷಕ್ಕೆ 3-4 ಪೇಜ್ ಮಾರ್ಕೋಬಹುದು. ಇಲ್ಲೇ ಸಿಗುತ್ತೆ, ಇಲ್ಲೇ ದುಡಿಬಹುದು. ಆಸಕ್ತಿ ಇರ್ಬೇಕು, ಮತ್ತೆ ಶ್ರದ್ಧೆ ಇರ್ಬೇಕು, ಮತ್ತೆ ಎಕ್ಸ್ಪೀರಿಯನ್ಸ್. ನಾನು ಆಗ್ಲೇ ಹೇಳಿದೆ ಟ್ರೈನಿಂಗ್ ಯಾವುದೇ ಒಂದು ಮಾಡ್ತೀನಿ ಫಾರ್ಮಿಂಗ್ ಅಂದ್ರೆ ಅದ್ರ ಬಗ್ಗೆ ಒಂದು ಅನುಭವ ಇರ್ಬೇಕು, ಅದ್ರ ಬಗ್ಗೆ ಒಂದು ತರಬೇತಿ ಪಡೆದಿರ್ಬೇಕು. ಅಣ್ಣ ಈಗ ಮೇಕೆಗಳಿಗಾಗಿರ್ಬೋದು ಇಲ್ಲ ಕುರಿಗಳಿಗೆ ಯಾವ ತರ ಕಾಯಿಲೆಗಳು ಬರ್ತಾವ ಬಂದ್ರೆ? ಈಗ ಇದಕ್ಕೆ ಮೇಕೆಗಳಿಗೆ ಬಂದು ಮೇನ್ ಬಂದು ಬಾಯಿ ಹುಣ್ಣು ಒಂದಾಗುತ್ತೆ, ಮತ್ತೆ ಹೊಟ್ಟೆ ಒಬ್ಬರದೊಂದು, ಮತ್ತೆ ಅದ್ ಬಿಟ್ರೆ ಸ್ಕಿನ್ ಸಂಬಂಧಪಟ್ಟಂಗೆ. ಆಮೇಲೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಮತ್ತೆ ವೈರಲ್ ಫೀವರ್ ಗಳು ಬರ್ತವೆ. ವೈರಲ್ ಫೀವರ್ ಅಂದ್ರೆ ಒಂದಕ್ಕೊಂದು ಹರಡು ಬಿಡ್ತವೆ, ಶೀತ, ಗೊಣ್ಣೆ, ಜ್ವರ ಎಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಟೈಮ್ ಟು ಟೈಮ್ ವ್ಯಾಕ್ಸಿನ್ ಮಾಡ್ಬೇಕು ನಾವು. ಟೈಮ್ ಟು ಟೈಮ್ ವ್ಯಾಕ್ಸಿನ್ ಅಂದ್ರೆ ವರ್ಷಕ್ಕೆ 6 ತಿಂಗಳಿಗೆ ಒಂದು ಕೋರ್ಸ್ ಮಾಡ್ಕೋಬೇಕು. ವ್ಯಾಕ್ಸಿನ್ ಎಲ್ಲ ನಾನೇ ಮಾಡ್ಕೋತೀನಿ. HS ಫಸ್ಟ್ ಬಂದು ಏನ್ ಮಾಡಿದೆ, ET ವ್ಯಾಕ್ಸಿನ್. ET ವ್ಯಾಕ್ಸಿನ್ ಆದ್ಮೇಲೆ ಅದಾದ್ಮೇಲೆ ಒಂದು 20 ಡೇಸ್ ಆದ್ಮೇಲೆ HS ಮಾಡ್ಬೇಕು. HS ಆದ್ಮೇಲೆ ಎಲ್ಲ ಒಂದು ಕೋರ್ಸ್ ಮುಗಿಸ್ಕೋಬೇಕು. PPR ಮೇನ್ PPR ಮಾಡ್ಲೇಬೇಕು. PPR ಮಾಡ್ಲಿಲ್ಲ ಅಂದ್ರೆ ಬಾಯಿ ಹುಣ್ಣು ಬರುತ್ತೆ, ಹೊಟ್ಟೆ ಉಬ್ಬರ, ಜೊಲ್ ಸುರಿಸೋದು, ಮತ್ತೆ ಕಣ್ಣಲ್ಲಿ ನೀರ್ ಬರೋದು, ಅದೆಲ್ಲ ಬಂದು ಕಾಯಿಲೆ ಮರಿಗಳು ಉಳಿಯಲ್ಲ. ಅದರಲ್ಲಿ ರಕ್ತ ಕ್ಷೀಣಿಸಿ ಬ್ಲಡ್ ಎಲ್ಲ ಇದಾಗಿ ಅವು ವೀಕ್ ಆಗಿ ಸತ್ತೋಗ್ಬಿಡ್ತವೆ. ಆಮೇಲೆ ಟೈಮ್ ಟು ಟೈಮ್ ಇದನ್ನ ಡಿವಾರ್ಮಿಂಗ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು, ಮಿನಿಮಮ್ 3 ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್. ಒಂದು ಡಿವಾರ್ಮಿಂಗ್ 3 ಕೋರ್ಸ್ ಮಾಡ್ಕೋಬೇಕು. ಒಂದೇ ಮೆಡಿಸಿನ್ ಹಾಕ್ಬಾರ್ದು. ಅದರಲ್ಲೇ ಕ್ವಾಲಿಟಿ ಇದೆ. ಒಂದು ಓಲ್ಗಾರ್ಡ್ ಇದೆ, ಆಲ್ಬರ್ಟಿಸ್ ಇದೆ, ಆಲ್ಬಮರ್ ಇದೆ, ನೀಲ್ಸಾನ್ ಇದೆ, ಹಿಂಗ್ ವೆರೈಟಿ ಇದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಸಜೆಷನ್, ಡಾಕ್ಟರ್ ಸಜೆಷನ್ ತಗೊಂಡು ಟೈಮ್ ಟು ಟೈಮ್ ಡಿವಾರ್ಮಿಂಗ್ ಮಾಡ್ಕೋಬೇಕು. ಖಾಲಿ ಹೊಟ್ಟಿಗೆ ಬೆಳಿಗ್ಗೆ 6 o'clock ಖಾಲಿ ಹೊಟ್ಟಿ ಡಿವಾರ್ಮಿಂಗ್ ಮಾಡ್ಬೇಕು. ಡಿವಾರ್ಮಿಂಗ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂದ್ರೆ, ಸಾಧ್ಯವಾದಷ್ಟು ಬೆಲ್ಲನ ತಿನ್ನಿಸ್ಬೇಕು. ಈಗ 6 ಗಂಟೆಗೆ ವ್ಯಾಕ್ಸಿನ್ ಮಾಡ್ತೀನಿ, ಡಿವಾರ್ಮಿಂಗ್ ಮಾಡ್ತೀನಿ ಅಂದ್ರೆ 1 ಗಂಟೆ ಮುಂಚೆ ಬೆಲ್ಲನ ಎಲ್ಲಕ್ಕೆ ಬೌಲಿಗೆ ಹಾಕಿ ತಿನ್ಸಿ. ಬೆಲ್ಲ ತಿಂದ ಏನಾಗುತ್ತೆ, ಒಳಗಡೆ ಹುಳಗಳು ಕರಳೊಳಗೆ ಸೇರಿರುತ್ತೆ. ಎಲ್ಲ ಲಾಡಿ ಹುಳ ಒಳಗೆಲ್ಲ ಕರಳೊಳಗಿರುತ್ತಲ್ಲ, ಅದೆಲ್ಲ ಆಚೆ ಬರುತ್ತೆ ಸಿಹಿ ಬಿದ್ದಾಗ. ಹಾಗೇನ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಹುಳ. ಅದಾದ್ಮೇಲೆ 6 o'clock ನೀವು ಡಿವಾರ್ಮಿಂಗ್ ಮಾಡಿದ್ನಿ ಅಂದ್ರೆ ಯಾವುದೇ ನೀರು ಮೇವು ಕೊಡಬಾರ್ದು. ಆಮೇಲೆ ಹಿಂದಿನ ಸಂಜೆನೆ ಮೇವು ನಿಲ್ಲಿಸ್ಬೇಕು. ಈಗ ಮೇವು ಹಾಕಿದ್ನಿ, ಈ ಬೆಳಿಗ್ಗೆ ನಾನು ಡಿವಾರ್ಮಿಂಗ್ ಮಾಡ್ಬೇಕು ಅಂದ್ರೆ ರಾತ್ರಿ ಯಾವುದೇ ಮೇವು ಕೊಡಬಾರ್ದು, ಖಾಲಿ ಹೊಟ್ಟೆಲಿ ಇರ್ಬೇಕು. ಹಾಗೇನಾಗುತ್ತೆ, ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಡಿವಾರ್ಮಿಂಗ್, ಮತ್ತೆ ಚೆನ್ನಾಗಿ ಹೆಲ್ತಿಯಾಗಿ ಬೆಳವಣಿಗೆ ಬರ್ತವೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, 3 ತಿಂಗಳಿಗೆ ಒಂದೊಂದು ಕೋರ್ಸ್ ಡಿವಾರ್ಮಿಂಗ್ ಮಾಡ್ಕೋತೀನಿ, 6 ತಿಂಗಳಿಗೆ ಒಂದೊಂದು ಕೋರ್ಸ್ ವ್ಯಾಕ್ಸಿನೇಷನ್ ಮಾಡ್ತೀನಿ. ಹಂಗ್ ಮಾಡೋದ್ರಿಂದ ನಮಗೆ ಹೆಲ್ತಿ ಆಗಿದ್ದಾವೆ. ಇಲ್ಲ ಅಂದ್ರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಸ್ಟಾರ್ಟಿಂಗ್ ಎಲ್ಲ PPR ಅಟ್ಯಾಕ್ ಆಯ್ತು, ಎಲ್ಲ ಒಂದು 20 ಮರಿ ಸದೋದು.
ನನಗೆ ಆಗ ಆದಾಯ ಎಲ್ಲ ಅಲ್ಲೇ ಹೋಯ್ತು. ಆಗೇನ್ ಮಾಡಿದೆ, ಡಾಕ್ಟರ್ ಸಜೆಷನ್ ತಗೊಂಡೆ, ಎಲ್ಲ ನೋಟ್ ಮಾಡ್ಕೊಂಡೆ, ಡೈರಿಲಿ ಏನೇನ್ ಮಾಡ್ಬೇಕು ಏನು ಅಂತ ಟೈಮ್ ಟು ಟೈಮ್ ಡೇಟಿಗೆ ಆ ಡೇಟಿಗೆ ಏನ್ ಬೇಕಾದ್ರೂ ಮಾಡ್ತೀನಿ. ಅಣ್ಣ ರೈತರಿಗೆ ಈಗ ರೈತರು ಏನ್ ಮಾಡ್ತಾರೆ, ಒಂದನ್ನೇ ಅವಲಂಬಿಸಿರ್ತಾರಣ. ಅಂತ ರೈತರಿಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಮೂಲ ಕಸುಬುಗಳು ಯಾವ್ಯಾವ ಆಯ್ಕೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀರಣ್ಣ? ಈಗ ರೈತರು ರೆಗ್ಯುಲರ್ ಏನು ವೃತ್ತಿ ಅವ್ರದ್ದು, ಬೆಳಿಗ್ಗೆ ಎದ್ರೆ ವ್ಯವಸಾಯ, ಸಂಜೆ ಎದ್ರೆ ವ್ಯವಸಾಯ ಅದಿರುತ್ತೆ. ಅದ್ರ ಜೊತೆಗೆ ಒಂದು ಇದು ಬೆಳಿಗ್ಗೆ 2 ಹಸು, ಮಾರ್ನಿಂಗ್ ಎದ್ರೆ ಒಂದ್ 10-20 ಲೀಟರ್ ಹಾಲು ಹಾಕಂಗ್ ಒಂದು ಹಸು, ಅದಾದ್ಮೇಲೆ ಇದೊಂದು ಅರ್ಧ ಗಂಟೆ ಕೆಲಸ. ನಿಮ್ಗೆ ನೋಡಿ ನಾನು ಮಾಡಿರೋದು ಯಾಕೆ ಪರ್ಪೋಸ್ ಮಾಡಿದ್ನಿ ಅಂದ್ರೆ ರಿಸ್ಕ್ ಇಲ್ಲ ಇದು. ಯಾಕೆ ಅಟ್ಟ ಪದ್ಧತಿ ಮಾಡಿದ್ನಿ ಮ್ಯಾಟ್ ಸಿಸ್ಟಮ್ ಅಂದ್ರೆ ನನಗೆ ಒಂದು ಅರ್ಧ ಮುಕ್ಕಾಲ್ ಗಂಟೆಲಿ ಕೆಲಸ ಮುಗಿಯುತ್ತೆ. ನೀರು ಅಷ್ಟೇ, ನೀರು ಆಟೋಮೆಟಿಕ್ ಬೌಲ್ ಕೂರಿಸ್ಬೇಕು, ಇನ್ನು ಕೆಲಸ ಇನ್ನೂ ಆಗಿಲ್ಲ. ಅದು ಸಿಂಟ್ಯಾಕ್ಸ್ ಕೂರಿಸಿ ಆಟೋಮೆಟಿಕ್ ಸೆನ್ಸರ್ ಬೌಲ್ ಕೂರಿಸ್ತೀನಿ, ವಾಟರ್ದು ಡ್ರಿಂಕರ್. ಅದಾದ್ರೆ ಏನಾಗುತ್ತೆ, ಅರ್ಧ ಗಂಟೆ ಕೆಲಸ. ನೋಡಿ ರೈತರು ಬರೀ ಅದರಲ್ಲೇ ಯಾವಾಗ್ಲೂ ತಲೆ ಮಲ್ಟಿ ಮಾಡ್ಬೇಕು. ಈ ಕಡೆ ಫಾರ್ಮಿಂಗ್ ಇರ್ಬೇಕು, ಹಾಲು ಹಸುದ್ ಇರ್ಬೇಕು, ಒಂದ್ ಕಡೆ ಮೇಕೆದಿರ್ಬೇಕು, ಒಂದ್ ಕಡೆ ಅಗ್ರಿಕಲ್ಚರ್ ಇರ್ಬೇಕು. ಒಂದೇ ಡಿಪೆಂಡ್ ಅಪಾನ್ ಒಂದೇ ಆದ್ರೆ ನೋಡಿ, ಒಂದು ಅದ್ರಲ್ಲಿ ಲಾಸ್ ಆದ್ರೆ ಇದ್ರಲ್ಲಿ ಆದಾಯ ಬರುತ್ತೆ. ಅಲ್ಲಿ ಸಮತೋಲನವಾಗಿ ಕಾಪಾಡುತ್ತೆ. ಈಗ ಒಂದ್ರ ನಷ್ಟ ಆದ್ರೆ ಒಂದ್ರ ಲಾಭ ಬರುತ್ತೆ. ಒಂದೇ ಡಿಪೆಂಡ್ ಅಪಾನ್ ಆದ್ರೆ, ಈಗ ಶುಂಠಿ ಹಾಕ್ತಿವಿ, ಏನೋ ಒಂದು ಅಂಗಮರಿ ಬಂತು, ಆಲೂಗಡ್ಡೆ ಹಾಕ್ತಿವಿ, ಅಲ್ಲಿ ನಷ್ಟ ಆದ್ರೆ ಏನಾಗುತ್ತೆ ರೈತನ ಜೀವನ ಅಲ್ಲಿ ಹೋದ್ರೆ ಇಲ್ಲಾದ್ರೆ ಒಂದ್ 3 ಕಾಸು ನೋಡ್ಬೋದು. ಹಾಗಾಗಿ ಏನ್ ಮಾಡ್ತೀನಿ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವ್ದೇ ರೈತರು ಜಾಗ ಇದ್ರೆ ಅಲ್ಪ ಸ್ವಲ್ಪ ಈ ಚಿಕ್ಕದ ಸಣ್ಣ ಪದ್ಧತಿಲಿ ಒಂದು ಮೇಕೆ ಸೆಡ್, ಕುರಿ ಫಾರ್ಮಿಂಗ್ ಏನೋ ಮಾಡ್ಕೋಬೇಕು. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಕೆಳಗಡೆ ನೀವೇನು ಮಾಡಿದ್ರಿ? ಕೆಳಗಡೆ ನೋಡಿ ನನ್ ಸಿಸ್ಟಮ್ ಹೆಂಗೆ ಅಂದ್ರೆ, ಇಲ್ಲಿ ಇದು ಮೇಕೆಗಳು ಸೈಲೆ ತಿಂತವೆ ಅಂತ ಇಲ್ಲ, ಒಂದ್ ಹಿಂಡಿ ಹಾಕ್ತೀನಿ, ಹಿಂಗ್ ಚೆಲ್ಲುತ್ತೆ. ಹಿಂಗ್ ಚೆಲ್ಲಾಗ ಏನಾಗುತ್ತೆ ನೋಡಿ, ವೇಸ್ಟ್ ಆಗಬಾರ್ದು ಅಂತ ಏನ್ ಮಾಡಿದ್ನಿ, ಕೋಳಿಗಳು, ಆ ಕೋಳಿಗಳು ಬಂದು ಅದ್ ಮೇವು ತಿಂತವೆ. ನಲ್ಲಿ ಯಾವ್ದು ವೇಸ್ಟ್ ಆಗ್ಬಾರ್ದು. ಆ ಕೋಳಿಯಿಂದ ಏನಾಗುತ್ತೆ, ನನಗೆ ಈಗ 40 ಕೋಳಿ ಇದೆ ಅಂದಿ, ನನ್ 40 ಕೋಳಿಯಿಂದ ಪರ್ ಡೇ ಒಂದ್ 20-25 ಮೊಟ್ಟೆ ಸಿಗ್ತಾ ಇದೆ. ಒಂದು ಮೊಟ್ಟೆ 15 ರೂಪಾಯಿ ಅಂದ್ರೆ 15 300 ರೂಪಾಯಿ. ಆ 300 ರೂಪಾಯಿ ಸೈಲೇಜ್ ಮೇಂಟೈನ್ ಆಗಬೇಕು, ಫೀಡ್ ಸೈಲೇಜ್ ಮೇಂಟೈನ್ ಆಗಬೇಕು. ಆ ಲೆಕ್ಕಕ್ಕೆ ಆ ಸಿಸ್ಟಮ್ ಮಾಡಿದ್ನಿ. ಮತ್ತೆ ಇದ್ರ ಗೊಬ್ಬರ ಬಂದು ಒಂದು 25 ಕಿಲೋ ಪರ್ ಚೀಲ 150 ರೂಪಾಯಿ ಪರ್ ಡೇ 2 ಚೀಲ ಬರ್ತಾ ಇದೆ. ಅದೊಂದ್ 300, ಇದೊಂದ್ 300, 600. ಅಲ್ಲಿಗೆ ಫೀಡು ಮತ್ತೆ ಸೈಲೇಜ್ ಮೇಂಟೈನ್ ಆಗುತ್ತೆ. ನನಗೆ ಆ ಪದ್ಧತಿ ಮಾಡ್ಕೊಂಡಿದ್ವಿ ಮಲ್ಟಿ. ನೋಡಿ ಯಾವ್ದೇ ರೈತರಾದ್ರೆ ಈ ರೀತಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ರೀತಿ ಮಾಡಬೇಕು. ನಿಮ್ ಫಾರಂ ಅಲ್ಲಿ ಎಷ್ಟು ಆಡುಗಳು? ನಮ್ಮಲ್ಲಿ ಬಂದು ಬ್ರೀಡಿಂಗ್ ಪರ್ಪಸ್ ಬಂದು ಮಿನಿಮಮ್ ನಮ್ಮಲ್ಲಿ ಒಂದು 10 ಬ್ರೀಡಿಂಗ್ ಇಟ್ಟಿನಿ. ನೋಡಿ ಇವೆಲ್ಲ ಬ್ರೀಡಿಂಗ್ ಮೇಕೆಗಳಿವು. ಇವೆಲ್ಲ ಹೋಮ್ ಬ್ರೀಡ್ ನಮ್ಮವೇ, ನಾವೇ ರೆಡಿ ಮಾಡ್ಕೋತೀವಿ. ಒಂದ್ 10 ಇದೆ ಈ ತರ ಫಿಮೇಲ್ಸ್. ಇದ್ರಲ್ಲಿ ಏನ್ ಬರುತ್ತೆ, ಮೇಲ್ಸ್ ಫಿಮೇಲ್ಸ್ ಬರುತ್ತೆ. ಈಗ ಕೆಲವ್ರು ಬರ್ತಾರೆ ಕಸ್ಟಮರ್ ಬೇಕು ಅಂದ್ರೆ, ಕೆಲವು ಒತ್ತಾಯ ಮಾಡಿದ್ರೆ ಕೊಡ್ತೀನಿ, ಇಲ್ಲ ನಾನೇ ದೊಡ್ಡದಾಗೋರಿಗೆ ಸಾಕ್ತೀನಿ. ನೋಡಿ ಸಾಕಿದೀನಿ, ಇವೆಲ್ಲ ದೊಡ್ಡದಾಗೋರಿಗೆ. ಯಾವ ಜಾತಿ ಆಡು? ಇವೆಲ್ಲ ಪ್ಯೂರ್ ನಾಟಿ. ನಮ್ಮಲ್ಲಿ ಪ್ಯೂರ್ ನಾಟಿ. ನಮ್ಮಲ್ಲಿ ನಾಟಿ ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಏನ್ ಮಾಡ್ತೀವಿ, ನಾಟಿನೇ ಸಾಕಿರೋದು. ಇಲ್ಲಿ ನೋಡಿ ಇವೆಲ್ಲ ಒಂದೊಂದು ವಾತುಗಳು, ಇವೆಲ್ಲ ಲೈವ್ ವೇಟ್ ಒಂದು 70 kg 65 kg ಇದಾವೆ ನೋಡಿ. ಇನ್ನು 2 ಅಲ್ಲ, ಇದು ಪ್ಯೂರ್ ನಾಟಿ. ಇದು ನೋಡಿ ಲೈವ್ ವೇಟ್ ಬಂದು 65-70 kg ಇದೆ. ಇನ್ನು ಬರುತ್ತೆ ವೇಟ್. ಇದು ನಾಟಿನೇ. ಇವೆಲ್ಲ ಮೇಲ್ಸ್ ವಾತಗಳು. ಏನು ಮಾಲೆ ಪಕ್ಷದ ಹಬ್ಬದವರಿಗೆ ಸಾಕ್ತಿವಿ, ಬಂದ್ರೆ ಇಲ್ಲೇ ಕೊಡ್ತೀವಿ. ಇಲ್ಲೇ ನಾನು ಸಾಧ್ಯವಾದಷ್ಟು ಇಲ್ಲೇ ಸೇಲ್ ಮಾಡೋದು, ಮಾರ್ಕೆಟಿಂಗ್ ಇಲ್ಲೇ, ಎಲ್ಲ ಇಲ್ಲೇ ಬಂದು ಮಾಮೂಲಿ ಕಸ್ಟಮರ್ಸ್ ಬಂದು ತಗೊಂಡೋಗ್ತಾರೆ. ಸಾಕಲಿಕ್ಕೆ ಕೊಡ್ತೀನಿ. ತರೋದು ನಮ್ಮ ಹಿಂಗೆ ಲೋಕಲ್ಸ್ ಸಂತೆಗಳು, ಈಗ ಅಲ್ಲಿ ಹೋದಾಗ ತರ್ತೀವಿ. ಮ್ಯಾಕ್ಸಿಮಮ್ ನಮ್ಮವೇ ಬ್ರೀಡ್. ನೋಡಿ ಇವೆಲ್ಲ ಹೋಮ್ ಬ್ರೀಡ್. ನೋಡಿ ಇವೆಲ್ಲ ನಮ್ಮಲ್ಲೇ ಹುಟ್ಟಿರೋದು. ನೋಡಿ ಇವೆಲ್ಲ ನಮ್ಮಲ್ಲೇ ಹುಟ್ಟಿರೋ ಮರಿಗಳು ಇವೆಲ್ಲವ. ಸಾಧ್ಯವಾದಷ್ಟು ಇವೆಲ್ಲ ನಮ್ಮಲ್ಲೇ ಪ್ರಾಡಕ್ಟ್ ಇಲ್ಲ. ಫೀಮೇಲ್ಸ್ ಇವು. ನೆಕ್ಸ್ಟ್ ಫ್ಯೂಚರ್ ಇವು ರೆಡಿ ಮಾಡಿದ್ವಿ. ಎಷ್ಟು ದಿನಕ್ಕೆ ಒಂದು ಬ್ಯಾಚ್ ನೀವು ಆಚೆ ಕಳಿಸ್ತೀರ? ಇವು ಆಚೆಗೆ ಅಂದ್ರೆ ಹೋಗ್ತಾ ಇರ್ತೇವೆ ಅಂದ್ರೆ ಮೇಯ್ಸಕ. ಅಲ್ಲ ಒಂದು ಬ್ಯಾಚ್ ನೀವು ರೆಡಿ ಮಾಡಕ್ಕೆ ಈಗ ಕಳೆದ ಈಗ 1 ತಿಂಗಳ ಹಿಂದೆ ಕೊಟ್ಟೆ, 1 ತಿಂಗಳ 30 ಕೊಟ್ಟೆ. ಎಲ್ಲ ನಮ್ದೇನೋ ಸಟ್ಟ ಕೊಟ್ಬಿಡ್ತೀನಿ ನಾನು. ಪ್ರೈಸ್ ದೊಡ್ಡದು ಚಿಕ್ಕದು ಎಲ್ಲ ಬಂದು ಫಾರಮ್ನವ್ರು ಬರ್ತಾರೆ ಕೆಲವರು ಸಾಕ್ಲಿಕ್ಕೆ. 7,500 ಕೊಟ್ಟೆ ನಾನು ಸಟ್ಟ, ಮೇಲ್ ಫೀಮೇಲ್ಸ್ ಎಲ್ಲವ ಒಟ್ಟಿಗೆ ಒಂದು 30 ಕೊಟ್ಟೆ. 7,500 ವರ್ಷಕ್ಕೆ ಒಂದು 2 ಬ್ಯಾಚ್ ಮಾಡ್ತೀನಿ ಈ ರೀತಿ. ಇದಕ್ಕೆ ಆಹಾರ ಪದ್ಧತಿ ಹೇಗಿರುತ್ತೆ? ಆಹಾರ ಪದ್ಧತಿ ಸೇಮ್ ಇದಕ್ಕೂ ಮಾಮೂಲಿ. ನಮ್ಗೆ ನೋಡಿ ಸೈಲೇಜ್ ಕೊಡ್ತೀನಿ. 1 ಟೈಮ್ ಸೈಲೇಜು, 1 ಟೈಮ್ ರಾಗಿ ಹುಲ್ಲು ಪುಡಿ ಮಾಡಿ ಹಾಕ್ತಿವಿ. ಈಗ ಮಾರ್ನಿಂಗ್ ಸೈಲೇಜ್ ಕೊಟ್ಟಿದ್ನಿ, ಈವ್ನಿಂಗ್ ರಾಗಿ ಹುಲ್ಲು ಕೊಡ್ತೀವಿ. ಆಮೇಲೆ ಹಿಂಡಿ ಕೊಡ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ ಸಿಸ್ಟಮ್ ಹೆಂಗೆ ಅಂದ್ರೆ, ಖಾಲಿ ಒಟ್ಟಿಗೆ ಫೀಡ್ ಮಾಡ್ಬಿಡ್ತೀನಿ. ಕಡಲೆಕಾಯಿ ಹಿಂಡಿ, ಕಡಲೆ ಒಟ್ಟು, ಚಕ್ಕೆ ಬೂಸ, ಆಮೇಲೆ ಅಕ್ಕಿ, ಜೋಳ ಎಲ್ಲಾನು ಏನ್ ಮಾಡ್ತೀವಿ, ಮಿಕ್ಸ್ ಮಾಡ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಕಡ್ಡಿ ಬೂಸ ಎಲ್ಲ ಮಿಕ್ಸ್ ಮಾಡಿ ಒಂದು ಪರ್ ಹೆಡ್ಗೆ ಈಗ ಬಾಡಿ ವೇಟ್ ತಕ್ಕನಾಗಿ. ಈಗ ಇದಕ್ ನೋಡಿ ಇದಕ್ ಬೇಕು, ಇದಕ್ಕೆ 1 ಟೈಮ್ಗೆ ಅರ್ಧ ಕಿಲೋ ಬೇಕು, 500 ಗ್ರಾಮ್ ಬೇಕು. ಈ ಬಾಡಿ ವೇಟ್ ತಕ್ಕನಾಗಿ ಕ್ಯಾಲ್ಕುಲೇಟ್ ಮಾಡಿ ನಾನು ಮಾಡ್ತೀನಿ, ಬೌಲಿಗೆ ಫೀಡ್ ಮಾಡ್ಬಿಡ್ತೀನಿ. ಅವು ಏನೇನ್ ಬೇಕು ಕೆಪಾಸಿಟಿ ಅಷ್ಟು ತಕ್ಕನೆ ತಿನ್ಕತ್ತವೆ. ಇವಕ್ಕೆಲ್ಲ ಒಂದ್ 300 ಗ್ರಾಮ್, ಒಂದ್ ಪರ್ ಹೆಡ್ 300 ಗ್ರಾಮ್ ಹಂಗ ಹಾಕ್ಬಿಡ್ತೀನಿ. ಎಷ್ಟಿದಾವೆ, ಒಂದ್ 20 ಇದ್ರೆ 6 kg,
6 kg ಹಾಕ್ಬಿಡ್ತೀನಿ. ಆ ರೀತಿ ಹಾಕ್ತೀನಿ. ಅಣ್ಣ ನೀವು ಎಷ್ಟು ವರ್ಷದಿಂದ ಈ ಸಾಕಾಣಿಕೆ ಮಾಡ್ತಾರ? ಇದು ನಾವು ಮಿನಿಮಮ್ ಒಂದ 7-8 ವರ್ಷ ಆಯ್ತು ಸಾಕಕ್ಕೆ ಪ್ರಾರಂಭ ಮಾಡಿ. 8 ಮೊದ್ಲಿಂದ ನಾವು 1-2 ಸಾಕಿದ್ಯೋ, ಹಂಗೆ ಅನುಭವ ಎಕ್ಸ್ಪೀರಿಯನ್ಸ್ ಆಯ್ತಾ ಏನಾಯ್ತು, ನನಗೆ ಸಾಕ್ಬೇಕು ಅನ್ನಿಸ್ತು. ನಾನು ಚಿಕ್ಕದಾಗಿ ಒಂದು ಚೊಕ್ಕವಾಗಿ ಒಂದು ಸೆಡ್ ಮಾಡಿಸ್ಕೊಂಡು ಸಾಕ್ತಾ ಇದೀನಿ. ಹಾಗೆ ಬಂಡೂರ್ ಕುರಿ ನನಗೆ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಏನ್ ಮಾಡಿದೆ, ಇಲ್ಲಿ ನೋಡಿ ಅಲ್ಲಿ ಮಳವಳ್ಳಿಗೆ ಹೋಗಿ ನಾನು ಬಂಡೂರು ತಗೊಬಂದೆ. ಬಂಡೂರು ಒಂದ್ 2 ಫೀಮೇಲ್ಸ್, 4 ಫೀಮೇಲ್ಸ್, 2 ಫೀಮೇಲ್ ತಂದಿದ್ದೀನಿ. ನೋಡಿ ಇಲ್ಲಿದೆ ಬಂಡೂರು. ಇದ್ರ ವಿಶೇಷತೆ ಏನಣ್ಣ? ಇದ್ರ ವಿಶೇಷತೆ ಅಂದ್ರೆ ಹಿಂದೆ ಏನು ಬಂಡೂರ್ದು ಅಂದ್ರೆ ಅಲ್ಲಿ ಬಂಡೂರು ಮೇನ್ ಬಂದು ಇದ್ರ ತಳಿಯಲ್ಲಿ ಅಂದ್ರೆ ಬಂಡೂರು ಅಂತಲೇ ಒಂದು ಗ್ರಾಮ ಇದೆ, ಮಳವಳ್ಳಿ. ಮಳವಳ್ಳಿ ತಾಲೂಕು ಬಂಡೂರು, ಅಲ್ಲೇ ಕಿರ್ಗಾವಲ್ ಪಕ್ಕನೆ ಒಂದು ಬಂಡೂರು ಗ್ರಾಮ ಅಂತ ಇದೆ. ಅದೇ ಊರು ಮೇನ್ ವಿಷಯ. ಇದು ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಬ್ರಿಟಿಷರ್ ಕಾಲದಲ್ಲಿ ಮೈಸೂರು ಮಹಾರಾಜರು ಅವತ್ತಿನ ಕಾಲದಲ್ಲಿ ತಂದು ಸಾಕಿರೋಂಥದ್ದು ತಳಿ. ಅದನ್ನ ಈಗ ಇವತ್ತು ಪ್ರೆಸೆಂಟ್ ಮಳವಳ್ಳಿ ತಾಲೂಕಲ್ಲಿ ಮಾತ್ರ ಫೇಮಸ್, ಮಳವಳ್ಳಿ ತಾಲೂಕಲ್ಲಿ ಫೇಮಸ್. ಹಾಗಾಗಿ ನಾನು ಎಷ್ಟು ಕೆಜಿ ಬರುತ್ತಣ್ಣ ಅದು? ಇದು ನೀವು ಸಾಕ್ತೀನಿ ಅಂದ್ರೆ ಇದು ಫೀಮೇಲ್, ಇದು ಇನ್ನು 3 ತಿಂಗಳು ಮರಿ. ಇದು ಕ್ರಾಸ್ ಬರ್ಬೇಕಂದ್ರೆ 7-8 ತಿಂಗಳು ಬೇಕು. ಇದು ಸಾಕ್ತೀನಿ ಒಂದ್ ಮೇಲ್ ಅಂದ್ರೆ ನೀಟ್ ಸಾಕಿದ್ರೆ ನಿಮಗೆ 60-70-80 kg ವರೆಗೂ ಬರುತ್ತೆ. 80 kg ಮಿನಿಮಮ್ 60 kg ವರೆಗೂ ಅದು ದಾಟ್ಸುತ್ತೆ. ಸಾಕ್ಬೇಕು ಬರುತ್ತೆ ನೀಟಾಗಿ, ಅದಕ್ಕೆ ಒಳ್ಳೆ ಫೀಡ್ ಮಾಡಿ. ಅಣ್ಣ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಆಡುಗಳಿದಾವೆ, ಎಷ್ಟು ಈ ತರ ಬನ್ನೂರು ಇದೆ ಅಣ್ಣ? ಬಂಡೂರು ಇಲ್ಲಿ ನೋಡಿ, ಇಲ್ಲಿ ಬಂಡೂರು ಇಲ್ಲಿ ಈ ಕಿಡ್ಸ್, ಈ 5 ಕಿಡ್ಸ್ ಈಗ ತಂದಿದೀನಿ. ಇವ 2 ಮೇಲು 3 ಫೀಮೇಲ್. ಇದು ಬಂದು 1 ಕಿಡ್ಸ್ ಬಂದು ಇಲ್ಲಿದೆ ನೋಡಿ, ಈ ಕಿಡ್ಸ್ ಇದೆಯಲ್ಲ ಇದು ಮೇಲ್ ಕಿಡ್ಸ್. ಇದು ಬಂದು 21,000 ಇದು ನನಗೆ ಈಗ ಪ್ರೆಸೆಂಟ್. ನಾನ್ ತಂದು 1.5 ತಿಂಗಳು ಆಯ್ತು. ಇದು ಒರಿಜಿನಲ್ ಬ್ರೀಡ್. ಇದು ಕಪ್ನಿ ಕುರಿ ಅಂತ, ಒರಿಜಿನಲ್ ಅದು ಗಂಡು ಕಪ್ನಿ ಅಂತ. 21,000 ಕೊಟ್ಟು ಅದು ತಂದಿದ್ದೀನಿ. ಇದು ಮೇಲು, ಇದು ಒಂದು ಕೊಂಬ್ ಬರೋ ಅಂತದ್ದು. ಇದು ಒರಿಜಿನಲ್ ಚೆನ್ನಾಗಿ ತಂದಿದ್ದೀನಿ. ಇದು ಮೇಲು ಕೊಂಬ್ ಬರೋ ಅಂತದ್ದು ಅಂತ ತಂದಿದ್ದೀನಿ, ಕೊಂಬ್ ಬರ್ದೇ ಇರೋ ಅಂತದ್ದು ತಂದಿದ್ದೀನಿ. ಇದು ಟೋಟಲ್ ಬಂದು ಒಂದೊಂದು ಇದು 21,000, 4ರಿಂದ 65,000. 3 ಫೀಮೇಲ್, 1 ಮೇಲಿಗೆ 65,000. 1 ಮೇಲಿಗೆ ಮಾತ್ರ ಇದು 21,000 ಆಗ್ ತಂದಿದ್ದೀನಿ ಒಂದ್ ಬ್ಯಾಚ್. ಅದಕ್ಕೂ ಆಹಾರ ಏನು ನ್ಯಾಚುರಲ್, ಅದಕ್ಕೆ ಉಳ್ಳಿ ಅಕ್ಕಿ ಕೊಡ್ಬೇಕು, ಸಪರೇಟ್ ಉಳ್ಳಿ ಅಕ್ಕಿ ತಿನ್ನಿಸ್ತೀನಿ ಅವಕ್ಕೆ. ಇವಕ್ಕೇನು ನ್ಯಾಚುರಲ್ ಎಲ್ಲ ಮೇವು ಅದೇ ತಿನ್ಕೊಳ್ಳುತ್ತೆ. ಹಿಂಡಿ ಮತ್ತೆ ಕಡ್ಲಕಾಯಿ ಹಿಂಡಿ, ಸ್ವಲ್ಪ ಜೋಳ, ಉರುಳಿ, ಅಕ್ಕಿ ಅಷ್ಟೇ ಕೊಡ್ಬೇಕು ಅದಕ್ಕೆ. ಇವು ಯಾವ ಜಾತಿಯ ಕುರಿ? ಇವು ಪ್ಯೂರ್ ನಾಟಿ. ಪ್ಯೂರ್ ನಾಟಿ ಕುರಿಗಳು. ಇಲ್ಲೇ ಹೋಮ್ ಬ್ರೀಡ್. ಇವು ಮನೇಲಿ ಇಲ್ಲೇ ಮರಿ ಹಾಕತ್ತವೆ. ಮೇಲ್ಸ್ ಬಂದ್ರೆ ಬಕ್ರೀದ್ ರೆಡಿ ಮಾಡ್ತೀನಿ, ಫಿಮೇಲ್ಸ್ ಬಂದ್ರೆ ನಾನೇ ಇಟ್ಕೋತೀನಿ. ಅದ್ರಲ್ಲಿ ಒಂದು 3 ಬಂಡೂರ್ ಇದೆ ನೋಡಿ. ಇದೊಂದು ಒರಿಜಿನಲ್ ದೊಡ್ಡ ಮೇಲ್ ಇದೆ, ಕಳೆದ ವರ್ಷ ತಂದಿರೋದು. ಅದು ಮೇಲು. ಈ 3 ಫಿಮೇಲ್ಸ್ ಇಲ್ಲಿ ಮಲಗಿದೆಯಲ್ಲ, ಇದು ಪ್ರೆಗ್ನೆಂಟ್. ಬಂಡೂರ್ ಕ್ರಾಸ್, ಅದು ಬಂಡೂರ್ ಒರಿಜಿನಲ್ ಫಿಮೇಲ್, ಅದು ಪ್ರೆಗ್ನೆಂಟ್. ಇವನ್ ಮೇಲು ಒರಿಜಿನಲ್, ಇದು ಒರಿಜಿನಲ್ ಫಿಮೇಲ್. ಇವೊಂದು 5 ನಾಟಿ ಸಾಕಿದ್ನಿ ಇರ್ಲಿ ಅಂತ. ಯಾರ ಸ್ನೇಹಿತರು ಸಾಕಿದ್ರು ಸೆಡ್ ಅಲ್ಲಿ, ಅವ್ರಿಗೆ ಇಷ್ಟ ಸ್ವಲ್ಪ ಸಾಕಕ್ಕೆ ಸಮಸ್ಯೆ ಆಯ್ತು ಅನ್ಬಿಟ್ಟು ನಾನೇ ತಗೊಬಂದೆ. ಈಗ ಇದ್ರಲ್ಲಿ 2 ಮರಿ ಡೆಲಿವರಿ ರೆಡಿ ಇದೆ, ಏನ್ ಮರಿ ಆಗ್ತವೆ. ಇವು ಮಾತ್ರ ಕೆಂಗುರಿ, ಇವು ಬಕ್ರೀದ್ ಪರ್ಪೋಸ್. ಇವು ಬಕ್ರೀದ್ ಪರ್ಪೋಸ್. ಇಲ್ಲಿ ನೋಡಿ, ಕೆಂಗುರಿಗಳು ಇವು. ಅಣ್ಣ ಒಂದು ಏನ್ ರೈಟಿಗೆ ಹೋಗ್ಬೋದಣ್ಣ? ಇದು ಈಗ ಕೊಡ್ತೀನಿ ಅಂದ್ರೆ 28, 26, 27,000 ಆ ಬಾಡಿ ವೇಟ್ ತಕ್ಕನೆ ಹೋಗುತ್ತೆ. ಇದು ಬಂದು ಅಮೀನ್ಗಢ ಎಳಗ ಬ್ರೀಡಿಗೆ ತಂದಿದ್ನಿ, ಒಂದು ಬ್ರೀಡಿಗೆ ಸಾಕಿದ್ನಿ. ಈಗ 2 ಇದ್ರ ಬಾಡಿ ವೇಟ್ ಬಂದು 60-65 kg ಇದೆ. ಇದಿನ್ನು ಈಗ 2 ಇದೆ. ಬ್ರೀಡಿಗೆ ತಂದಿದ್ದೀನಿ ಅಮೀನ್ಗಢ ಎಳಗ 2 ಈಗ. ಅಣ್ಣ ನೀವು ಮೊದಲಿಗೆ ಎಷ್ಟು ತಿಂಗಳು ಮರಿಗಳು ತಂದು ಸಾಕಾಣಿಕೆ ಮಾಡೋಣ? ನಾನು ಸಾಧ್ಯವಾದಷ್ಟು ತರೋದು ಸ್ವಲ್ಪ ಚಿಕ್ಕ ತರೋಲ್ಲ. ನಾನು 1,000-2,000 ಜಾಸ್ತಿ ಆಗಿ ಮರಿ ದೊಡ್ಡ ಮರಿನೇ ತರೋದು. ನಾನು 10ರಿಂದ 12,000 ಕೊಟ್ಟು ತರ್ತೀನಿ. 10 ತಿಂಗಳು ಸಾಕೋದು ನಾನು. ಕುರಿ ಸಾಕೋದಾದ್ರೆ 10 ತಿಂಗಳು, 10ರಿಂದ 12,000, 2,000 ಜಾಸ್ತಿ ಆಗ್ಲಿ. ನಮಗೆ ಬೇಗ ಬರ್ಬೇಕದು, ಬೆಳವಣಿಗೆ ಬೇಗ ಬರ್ಬೇಕು, ಮತ್ತೆ ಬಕ್ರೀದ್ ರೆಡಿ ಆಗ್ಬೇಕು. ಹಾಗಾಗಿ ನೋಡಿ ಇಲ್ಲಿ ಇವೆಲ್ಲ ನಾವು 10-12,000 ಕೊಡ್ತಾನೆ. ತಂದು 3 ತಿಂಗಳು 4 ತಿಂಗಳು ಆಯ್ತೆ. ನೆಕ್ಸ್ಟ್ ಬಕ್ರೀದ್ ರೆಡಿ ಆಗ್ಬಿಡ್ತಾವೆ. ರೆಡಿ ಮಾಡ್ತೀನಿ ಇದೆಲ್ಲ. ಅಣ್ಣ ಅಂದ್ರೆ ಕೆಳಗಡೆ ಯಾವ ತರ ಕೋಳಿ ಸಾಕಿದ್ರ? ನಮ್ಮಲ್ಲಿ ಏನಾಗುತ್ತೆ ಮಿಕ್ಸ್ ಇದೆ. ನಮ್ಮಲ್ಲಿ ಕೋಳಿಗಳು ಯಾವ್ದು ಕಡಕ್ನಾಥ್ ಇದೆ, ಫೈಟರ್ ಕ್ರಾಸ್ ಇದೆ, ಆಮೇಲೆ ಕಾವೇರಿ ಕೋಳಿ ಇದೆ, ಪ್ಯೂರ್ ನಾಟಿ ಇದೆ. ವೆರೈಟಿ ಒಂದೇ ಸಾಕಿಲ್ಲ ನಾನು. ನಾಟಿ ಬೇಕಾದ್ರೆ ನಾಟಿ ಸಿಗ್ಬೇಕು, ಕಾವೇರಿ ಅಂದ್ರೆ ಕಾವೇರಿ, ಅದು ಮೊಟ್ಟೆ ವರ್ಷ ಎಲ್ಲ ಮೊಟ್ಟೆ ಕೊಡುತ್ತೆ. ಆಮೇಲೆ ಫೈಟರ್ ಕೋಳಿ ಬೇಕಾದ್ರೆ ಫೈಟರ್ ಸಿಗುತ್ತೆ, ಕಡಕ್ನಾಥ್ ಅದು ವರ್ಷ ಎಲ್ಲ ಮೊಟ್ಟೆ ಇಡ್ತಾ ಇರುತ್ತೆ. ಕೆಳಗಡೆ ಒಂದ್ಸರಿ ಕೋಳಿ ಒಂದ್ಸರಿ ನೋಡೋಣ ಬನ್ನಿ. ಅಣ್ಣ ಈಗ ರೈತರುಗಳು ಒಂದ್ ಶೆಡ್ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟಿರ್ತಾರಣ್ಣ, ನೀವು ಒಂದು ಕ್ರಮಬದ್ಧವಾಗಿ ಕೆಳಗಡೆ ಒಂದ್ ಕೋಳಿ ಸಾಗಾಣಿಕೆ ಮಾಡಿದಿರಾ, ಹೇಗಣ್ಣ ಇದು? ಇದು ಹೇಗೆ ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ ನಿಮಗೆ, ಮೇಲೆ ಮೇಕೆಗಳು ಕೆಲವೊಂದ್ ಏನ್ ಮಾಡ್ತೇವೆ, ಮೇವನ ಹಿಂಡಿ ಮೇವನ ಚೆಲ್ತೇವೆ, ವೇಸ್ಟ್ ಆಗುತ್ತೆ. ಕೆಳಗಡೆ ಬಿದ್ದಾಗ ಏನಾಗುತ್ತೆ, ಬಿದ್ದಾಗ ನಮ್ಮ ಕೋಳಿಗಳು ಆ ಪದ್ಧತಿ ಮಾಡಿರೋದು ನಾನು. ಯಾವುದೇ ಮೇವು ಏನು ಬಿದ್ರೆ ವೇಸ್ಟ್ ಆಗ್ಬಾರ್ದು, ರಸದಿಂದ ರಸ ಆಗ್ಬೇಕು, ಆ ರೀತಿ ಮಾಡಿರೋದು ನಾನು. ಒಂದು ವೇಸ್ಟ್ ಚೆಲ್ಲಡ್ರೆ ನೋಡಿ, ನಾನು
ಈ ಮೇವು ಸಿಂಪಲ್ ಮಾಡಿದ್ನಿ, ಸಿಂಪಲ್ ಬಜೆಟ್. ಹಾಗಾಗಿ ಮೇವು ಇಲ್ಲಿ ತಿಂದು ಚಿಲಾಡ ಅಂತಂದು ಮೇವು ತಿನ್ಕೊಂಡು ನನಗೆ ಮೊಟ್ಟೆ ಕೊಡುತ್ತೆ. ಹೇಳಿದೆ ಡೈಲಿ ಒಂದು 20-25 ಮೊಟ್ಟೆ ಬರುತ್ತೆ. ನೀವು ನೋಡಿ ಫ್ರೀ ಇದ್ದಾಗ ಹೊರಗಡೆ ಮೇಯಕ್ ಬಿಟ್ಟಿದ್ನಿ. ನಾನು ಹೊರಗಡೆ ಇದ್ದ ಮೇಯ್ತಾವೆ ಅಲ್ಲಿ ಎಲ್ಲ ಗ್ರಾಸಿಂಗ್ ಮಾಡ್ತಾವೆ, ಮೇಯ್ಕೊಂಡು ಬರ್ತವೆ. ಮೊಟ್ಟೆ ಬಿಡ್ಬೇಕಂದ್ರೆ ಈ ಮೊಟ್ಟೆ ನೋಡಿ, ಮೊಟ್ಟೆ ಇಡಕ್ಕೆಲ್ಲ ಈ ತರ ಮಾಡಿದೀನಿ. ಈ ಎಲ್ಲ ಬಂದು ಅವೇ ಬಂದು ಮೊಟ್ಟೆ ಇಡ್ತವೆ. ಅವು ಮೊಟ್ಟೆ ಪಡಿ ಅವು ಕೊಡ್ತಾ ಇರ್ತವೆ. ಮೊಟ್ಟೆ ತಗೊಂಡರೆ ತಡ್ರಿ ಇಲ್ಲ ತೋರಿಸ್ತೀನಿ ಮೊಟ್ಟೆ. ಯಾವ ಯಾವ ಜಾತಿ ಕೋಳಿಗಳು ಸಾಕಿ ನೋಡಿ ಇಲ್ಲಿ ಅವು ಪಡೆ ಮೊಟ್ಟೆ ಬಂದು ಈ ಬೋಲಿಗೆ ಇಡ್ತಾ ಇರ್ತವೆ. ಅವು ಬಂದು ಅವು ಬೇಕಾದ ಮೊಟ್ಟೆ ತಂದು ಇಡ್ತಾ ಇರ್ತವೆ. ನಾನು ಆಗ್ಲೇ ಹೇಳಿದೆ 4-5 ತರದ್ ಬ್ರೀಡ್ ಇದೆ ನಮ್ಮಲ್ಲಿ. ನೋಡಿ ಇದು ಬಂದು ಕಾವೇರಿ ಇದೆಯಲ್ಲ, ಕಾವೇರಿ ಗಿರಿರಾಜ ಕ್ರಾಸ್. ಇದು ವರ್ಷ ಎಲ್ಲ ಮೊಟ್ಟೆ ಕೊಡುತ್ತೆ. ಆಮೇಲೆ ನಾಟಿನೂ ಇದೆ, ನಾಟಿ ಹೊರಗಡೆ ಮೇಯ್ತಾ ಇದೆ. ಹಾಗಾಗಿ ಫೈಟರ್ ಇದೆ, ಕಡಕ್ನಾಥ್ ಇದೆ. ಅಲ್ಲಿ ನೋಡಿ ಅಲ್ಲಿದೆ ಬ್ಲಾಕ್, ಅದು ಕಡಕ್ನಾಥ್. ಹಂಗಾಗಿ ವೆರೈಟೀಸ್ ಹಾಕಿದೀನಿ ನಾನು. ಅಂದ್ರೆ ರೈತರು ಹಲವಾರು ಈ ತರ ಒಂದೇ ತರ ಸಾಕ್ಬಾರ್ದು, ಯಾವತ್ತು ಸಾಕ್ರೆ ಮಲ್ಟಿ ಇರಬೇಕು. ಮಲ್ಟಿ ಈಗ ಒಂದೇ ಕೋಳಿ ಸಾಕೋದು ಇಲ್ಲ ಒಂದೇ ಅಗ್ರಿಕಲ್ಚರ್ ಮಾಡೋದು ಮಾಡಬಾರ್ದು. ನಿಧಾನ ಅಗ್ರಿಕಲ್ಚರ್ ಮಲ್ಟಿ. ಈಗ ಮಿಶ್ರ ಬೇಸಾಯ ಪದ್ಧತಿ ಮಾಡ್ಬೇಕು. ಆ ರೀತಿ ಇಲ್ಲಿ ನಾನೇನ್ ಮಾಡಿದ್ದೆ ಮಿಶ್ರ ಕೃಷಿ, ಇದು ಫಾರ್ಮಿಂಗ್. ಅಲ್ಲಿ ಮೇಲೆ ಮೇಕೆಗಳು, ಕೆಳಗಡೆ ಕೋಳಿ, ಈ ಸಿಸ್ಟಮ್ ಮಾಡಿದೀನಿ. ಈ ಗೊಬ್ಬರ ಬಂದು ನೋಡಿ, ಗೊಬ್ಬರ ಬಂದು ನಮಗೆ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ. ಈ ಕುರಿ ಗೊಬ್ಬರ ಇದು ಏನ್ ಮಾಡ್ತೀನಿ, ಒಂದೇ ಸಲ ತೆಗೆದು ಚೀಲ ಏನಿದೆ ತಗೊಂಡ್ ಹೋಗ್ತಾರೆ. ಅವ್ರು ಕ್ಯಾರಿ ಮಾಡ್ತಾರೆ. ಅಡಿಕೆ ತೋಟಕ್ಕಾಗ್ಲಿ ಈ ಶುಂಠಿಗಾಗ್ಲಿ ಅವ್ರು ಕ್ಯಾರಿ ಮಾಡ್ಕೋತಾರೆ.